ನೋಡ್ರಿ ವಿದ್ಯಾರ್ಥಿಗಳೇ, ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ಬೇಕು. ನವೋದಯದಾಗ ಏನಿರ್ತದ, ತೇಕ್ಯಾಡ್ಲಿಕ್ಕೆ ಹಚ್ತಾರ, ತಲೆ ಇತ್ತಂದ್ರೆ ತೇಕ್ಯಾಡೋದಲ್ಲ. ಇದನ್ನು ತಿಳ್ಕೊಬೇಕು ನೀವು. ಸುಮ್ಮನೆ ಕೆಲವೊಂದು ಮೈಂಡ್ ಮೇಲೆ ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳಿರ್ತಾವ, ಲಕ್ಷ್ಯ ಕೊಟ್ಟು ನೋಡ್ರಿ. ನಿಮ್ದು ಮಾಡೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತಾನೆ. ನೋಡ್ರಿ, ಇಲ್ಲಿ ಬಿಂದು 4 ಗುಂಡೆ ಬಿಂದು 2 ಅದ. 4 2 8 ಆಯ್ತು. ಇದಕ್ಕೆ 2 ಸ್ಥಾನ ಆಗ್ತದೆ, ಇದಕ್ಕೆ ಪೂರ್ಣ ಸಂಖ್ಯೆ ಅದ ಅಂದ್ರೆ ಇದ್ರ ಬೆಲೆ 1 ಬರೋದಿಲ್ಲ. ಇದ್ರದ್ದು ಸ್ಥಾನ ಬೆಲೆ ಒಂದೇ ಆಗ್ಬೇಕು. ಇದು 2 ಸ್ಥಾನ ಅದ ಅಂದ್ರೆ ಇದು 2 ಸ್ಥಾನ ಬೇಕು. 2 ಸ್ಥಾನ ಅಂದ್ರೆ ಹೆಂಗ್ ಬೇಕಿದು? ಈಗ ನೋಡಿ, ಬಿಂದು 4 ಬಿಂದು 2 ಅದ. ಈಗ ಏನಾಗ್ತದೆ, ಬಿಂದು 8 ಆಗ್ತದ. ಇದು ಭಾಗಿಲೆ ಇದಕ್ಕೆ 0, ಇದಕ್ಕೆ ಬಿಂದು 0 8 ಇದ್ದದ್ದೇ ಉತ್ತರ ಆಗ್ತದೆ ನೋಡಿ. 2 ಸ್ಥಾನ ಬೆಲೆ ಈಕ್ವಲ್ ಅವ. ಇದು ತಿಳ್ಕೊಬೇಕು ಮೊದಲು ನೀವು. ಬಿಂದು 0 8, 4 2 8, ಇದರದ್ದು ಎಷ್ಟು ಬಂತು? ಬಿಂದು 0 8 ಬಂತು. ಇದಕ್ಕೆ ಭಾಜ್ಯಕ್ಕೆ ಬಿಂದು 0 8 ಇದ್ದದ್ದು ಅಷ್ಟೇ ಉತ್ತರ ಆಗ್ತದೆ, ಉಳಿಕೆದು ಯಾವ ಆಗೋದದು ಅಂತ. ಅದು ಉತ್ತರ ಇದ್ದದ್ದು ಇದು ನಾವು ಉತ್ತರ ಸಂಖ್ಯೆ ಸಿ. ಇದು ತಿಳ್ಕೊಬೇಕು ನೀವು, ಅಂದರ್ನೇ ಅದಕ್ಕೆ ಶಣೆತನ ಅಂತ. ಈಗ ಇದಕ್ಕೆ ನಿಮಗೆ 1 ಬರಬೇಕಾದ್ರೆ ಏನು ಮಾಡಬೇಕು? ಬಿಂದು 4 ಬಿಂದು 2 ಬಿಂದು 0 8, ಭಾಜಕ್ಕೂ ಏನು ಬೇಕು? ಬಿಂದು 0 8 ಬೇಕು. ಇಲ್ಲಿ ಬಿಂದು 0 8 ಇದ್ದಂದ್ರೆ ಇದು 1. ಈಗ ಮಾಡಿ ನೋಡ್ರಿ. ನೋಡಿ, ಈಗ 0 8 ತಳಗೆ 8 ಆಯ್ತು, ತಳಗ 100 ಆಯ್ತು. 8 ಒಂದಲೇ 8 ಒಂದಲೇ ಬರೋಬ್ಬರಿ 1 ಅಪ್ಪ 100 ಬರೋಬ್ಬರಿ 0.01 ಬಂತು ಉತ್ತರ. ನೋಡ್ರಿ, 1 ಆಗಲಿಲ್ಲ. ಅದು ಒಂದು ಗಣಿತ ತಿಳ್ಕೊಬೇಕು ನೀವು. ಅದರಿಂದ ಒಂದು ಗಣಿತ ಕಲ್ತಾಗ ಉತ್ತರ ಅಂತೂ ಸಿ ಆಗ್ಯದ ಹಾಕಿನ. ಈಗ ನೀವು ಸುಮ್ ತಿಳ್ಕೊಬೇಕು ಅದನ್ನ. ಒಂದು 2 ಗಣಿತ ಕಲ್ತಂಗ ಈಗ ಉತ್ತರ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಿಮ್ಗೆ ಗುರ್ತಾತಲ್ಲ. ಹೆಂಗೆ ಹೇಳಿದ್ ನಾನು ಅದನ್ನು ತಿಳ್ಕೊಂಡು ಮೊದಲು ಹೆಂಗೆ ಮಾಡಬೇಕು ಅನ್ನೋದು ಹೇಳ. ನೋಡ್ರಿ, ಲಕ್ಷ್ಯ ಕೊಟ್ಟೆ ಇನ್ನೊಂದು ಸಲ. ಯಾವುದೇ ಒಂದು ಗಣಿತಗಳು ತಲೆ ಅಂದ್ರೆ ಏನೋ ಮೈಂಡ್ ವಿಚಾರ. ಈಗ ಏನದ ಇದು ಗಣಿತ? ಬಿಂದು 0 8 ಅದ ನೋಡ್ರಿ. ಬಿಂದು 0 8 ಆಯ್ತು, ತೆಳಗ 8 ಅದ. ಇದರ ಸ್ಥಾನ ಮೇಲೆ 100 ಕೊಡ್ಬೇಕು ನೀವು. ನೋಡಿ, 8 ಒಂದಲೇ 8 ಒಂದಲೇ ಅಂದ್ರೆ 1/100 ಆಯಿತು. ಅಂದ್ರೆ ಇದ್ರ ಉತ್ತರ ಎಷ್ಟು ಬಂತು? 0.01 ಬಂತು. ಇದು ಉತ್ತರ ಆಗಲಿಲ್ಲ. ಉತ್ತರ ಇದೆ ಬಿಂದು 0 8. ನೋಡ್ರಿ, ಇಲ್ಲಿ ತೋರಿಸೇ ಬಿಡ್ತು. 0 4 2 8 ಬಿಂದು 0 8 ಭಾಗಿಲೆ ಬಿಂದು 0 8. ಇದರ ಮೇಲೆ 1 ಆಗೇ ಇರ್ತದೆ. 2 ಸ್ಥಾನ ಈಕ್ವಲ್ ಪೂರ್ಣ ಸಂಖ್ಯೆ ಆಯ್ತು. 8ಕ್ಕೆ 8ರಲ್ಲೇ ಭಾಗಿಸಿದ್ರೆ 1 ಬಂತು. ಉತ್ತರ ಸಂಖ್ಯೆ ಸಿ. ಹಿಂಗೆ ತಿಳ್ಕೊಬೇಕು. ಇದನ್ನ ನೋಡಿ, ಇದು ಹೆಂಗದ ಅಂದ್ರೆ ಬಿಂದು 0 8 ಸರಾಸರಿ ಒಂದೇ ಸ್ಥಾನದ 0 8. ಈಗ ಹೆಂಗೆ ತಿಳ್ಕೊಬೇಕು ಇದನ್ನ? 2 ಸ್ಥಾನ ಈಕ್ವಲ್ ಮಾಡ್ಕೊಂಡು ಬಿಡ್ರಿ. 8 ಒಂದಲೇ 8 ಹತ್ತಲೇ ಬರೋಬ್ಬರಿ 1/10 ಬಂತು. ಇದನ್ನ ದಶಮಾಂಶದಾಗಿಡ್ರಿ, 0.1 ಬಂತು. ಇದಂತೂ ಓಕೆ. ಇದೆಷ್ಟು ಸ್ಥಾನ ಅದ ನೋಡ್ರಿ? 0 8 ತೆಳಗ 0.008. ತೆಳಗೆ ಏನಾಗ್ಯದ? 3 ಸ್ಥಾನ ಆಗ್ಯದ. ಇದನ್ನು 3 ಸ್ಥಾನ ಮಾಡ್ಕೋರಿ. ಆಮೇಲೆ ಏನಾಗ್ತದ ನೋಡ್ರಿ, ಇದು ಸ್ಥಾನ ಬೆಲೆ ತೆಗೆದು ಬಿಡ್ರಿ. ಈಗ 80 ಆಗ್ತದ್ರದ್ದು ಸ್ಥಾನ ಬೆಲೆ ತೆಗೆದಾಗ, ಇದ್ರ ಸ್ಥಾನ ಬೆಲೆ ತೆಗೆದಾಗ ಏನಾಯ್ತು? 8 ಆಯ್ತು. 8 ಒಂದಲೇ 8 ಹತ್ತಲೇ. ಇದ್ರ ಉತ್ತರ ಎಷ್ಟು ಬಂತು? 10 ಬಂತು. ಇದು ಉತ್ತರ ಆಗಲಿಲ್ಲ. ಹೆಂಗೆ ಲೆಕ್ಕ ಮಾಡಬೇಕು ಅನ್ನೋದು ತೋರಿಸ್ತದೆ ನಿಮ್ಗೆ. ಒಂದು ದಶಮಾಂಶ ಭಿನ್ನ ರಾಶಿಯನ್ನು ನಾನಾ ರೀತಿಯಲ್ಲಿ ಭಾಗಾಕಾರ ಮಾಡ್ಬೋದು. ನೋಡ್ರಿ, ನಾ ಹೆಂಗೆ ಮಾಡಿದ್ದು ಇಷ್ಟು ನೀವು ದಶಮಾಂಶ ಲೆಕ್ಕ ಕಲ್ತಂಗತ್ತಿ. ಬಿಂದು 4 ಗುಂಡ್ಲೆ ಬಿಂದು 2 0.08. ಇದು ಬಿಂದು 8. ಈ 2 ಸ್ಥಾನ ಈಕ್ವಲ್ ಮಾಡ್ಕೊಂಡು ಬಿಡೋದು. ಇದು ಒಂದು ಟೈಪ್ ಗಣಿತ ಕಲ್ತಂಗೆ. ನೀವು ಈಕ್ವಲ್ ಮಾಡ್ಕೊಂಡು ಬಿಟ್ರೆ ಆಯ್ತು, ದಶಮಾಂಶದ ಭಾಳ ಸರಳ ಬಂದ್ಬಿಡ್ತದೆ. ಇದು ಬಿಂದು 0 8 ಬಿಂದು 2 ಸ್ಥಾನ ಬೆಲೆಗಳು ಈಕ್ವಲ್ ಅಂದ್ರೆ ಇದನ್ನು 8 ತಿಳ್ಕೊರಿ, ಇದನ್ನು 8 ತಿಳ್ಕೊರಿ. 8 ಒಂದಲೇ ಹಚ್ಚೇ ಬಿಡ್ರಿ, ಏನು ಸಮಸ್ಯೆ ಇಲ್ಲ. ಈಗ ಬಿಂದು 0 8 ಇತ್ತ ಇದ್ರದ್ದು. ಆಮೇಲೆ ಇದು ಎಷ್ಟದ? ಬಿಂದು 0 8. ಇದು 3 ಸ್ಥಾನ ಆಗ್ಯದ ಅಂದ್ರೆ ಮುಂದೆ 0 ಕೊಟ್ಟರೆ 3 ಸ್ಥಾನ ಮಾಡಿ. ಈಗ ದಶಮಾಂಶ ತೆಗೆದು ಬಿಡ್ರಿ.
ದಶಮಾಂಶ ತೆಗೆದಾಗ ಏನಾಗ್ತದೆ 80 ಆಗ್ತದೆ. ಇದನ್ನ ದಶಮಾಂಶ ತೆಗೆದ್ರೆ 8 ಆಗ್ತದೆ. 8 ಮೊದಲೇ 8 ಆಗ್ತದೆ. ಇದ್ರ ಉತ್ತರ ಎಷ್ಟು ಬರ್ತದೆ? 10 ಅಂತ. ನೋಡಿ ಇಲ್ಲಿ ಏನದ ಗಡಿಬಿಡಿ ಮಾಡ್ಕೋಬಾರ್ದು. ಇಲ್ಲಿ ಇದ್ರ ಉತ್ತರ ಏನದ ಅಂದ್ರೆ ಮೊದಲು ಭಾಗಾಕಾರ ಕ್ರಿಯೆ ಮಾಡ್ಕೊರಿ. 11ಕ್ಕೆ 11 ಭಾಗಿಸಿರಿ ಏನು ಬರ್ತದ? 1 ಬರ್ತದ. ಆಮೇಲೆ ಇದು 11 ಮೊದಲೇ 11 11 11 121. ಉತ್ತರ ಸಂಖ್ಯೆ ಡಿ. ಇದನ್ನ 50ಕ್ಕೆ 55ಕ್ಕೆ 5ರಲ್ಲಿ ಗುಣಾಕಾರ ಮಾಡೋದ, 55ಕ್ಕೆ 4ರಲ್ಲಿ ಗುಣಾಕಾರ ಮಾಡೋದು. ಮಾಡ್ಲಿಕ್ಕೆ ಹೋಗ್ಬಾರ್ದು ಇದನ್ನ ಒಟ್ಟ ಗಣಿತ. ಇವು ನೋಡ್ರಿ 55 5 ಇದು ಪ್ಲಸ್ ಅದ, ಇದು ಮೈನಸ್ ಅದ, ಇಲ್ಲೊಂದು ಅದ. ಇದನ್ನ ಹೆಂಗೆ ಹಚ್ಕೋಬೇಕಂದ್ರೆ 55 ಗುಂಡ್ಲೆ 5 ಮೈನಸ್ 55 ಗುಂಡ್ಲೆ ಇದನ್ನ 4 ಒಂದದ, ಇದೊಂದು 5 5 ಇಟ್ಟು ಬಿಡ್ರಿ. ನೋಡ್ರಿ ಈ 55 ಹೊತ್ತು, ಈ 55, ಈ 5 ಹೊತ್ತು, ಈ 5 ಹೊತ್ತು, ಅಂದ್ರೆ ಉತ್ತರ ಏನು? 0. ಭಾರಿ ಸರಳ ಲೆಕ್ಕ. ಆಮೇಲೆ ಇನ್ನೊಂದು ರೀತಿ ಒಳಗೆ ಹೆಂಗೆ ಮಾಡ್ತಿರ್ತಾರೆ, ಇನ್ನೊಂದು ಎರಡನೇ ರೀತಿ. ಈಗ ಎಷ್ಟದ? 55 ಅದ. ಓಕೆ, 55 ಗುಂಡ್ಲೆ 5 ಅದ. ಆಮೇಲೆ ಏನದ? ಮೈನಸ್ ಅದ. 55 ಗುಂಡ್ಲೆ 4 ಅದ. ಆಮೇಲೆ ಬರೋಬ್ಬರಿ 55 ಗುಂಡ್ಲೆ 5 ಮೈನಸ್ 4 ಬರೋಬ್ಬರಿ 55 ಗುಂಡ್ಲೆ 1 ಬರೋಬ್ಬರಿ 55. 55 ಮೈನಸ್ 55 ಇದನ್ನೊಂದು ಹಚ್ಕೋಬೇಕಲ್ಲ ಈಗ ನೀವು. ಯಾವುದು? ಈ 55 ಒಂದು ಮೈನಸ್ 55 ಪ್ಲಸ್ 55 ಹೊತ್ತು ಮೈನಸ್ 55 ಹೊತ್ತು. ಇದ್ರ ಉತ್ತರ ಎಷ್ಟು ಬಂತು? 0 ಬಂತು. ಇಷ್ಟು ಉದ್ದ ಮಾಡೋದಕ್ಕಿಂತಲೂ ಇಷ್ಟೇ ಮಾಡಿಬಿಡ್ರಿ. 55 ಗುಂಡ್ಲೆ 5, 55 ಗುಂಡ್ಲೆ 4, ಇದು ಮೈನಸ್ ಆಗಿ ಇದು ಒಂದು ಗುಂಪದ ಇದ್ರಾಗ ಕೂಡ್ಸೊಂಡು ಬಿಡ್ರಿ. 55 ಗುಂಡ್ಲೆ 5 ಮೈನಸ್ 55 ಗುಂಡ್ಲೆ 5, 55 ಹೊತ್ತು ಇದು, 55 ಹೊತ್ತು ಇದು ಹೋಯ್ತು, ಇದು ಹೋಯ್ತು. ಹೌದು, ಏನು ಮಾಡಿದ್ರು ವಿಚಾರ ಮಾಡಿ ಲೆಕ್ಕ ಮಾಡ್ಬೇಕು. ಇಂಥವೆಲ್ಲ ಥಿಂಕಿಂಗ್ ಪವರ್ ಅಂತ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ತಿಳ್ಕೊಂಡು ಮಾಡಿ.